ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ತಿಳಿಸ್ತಿರುವಂತಹ ವಿಚಾರ ಈಜಿಪ್ಟ್ ನಾಗರಿಕತೆ ಅಂತ ಬಂದಾಗ ಅಥವಾ ಈಜಿಪ್ಟ್ ನಾಗರಿಕತೆಯಲ್ಲಿ ಮಮ್ಮಿ ಅಂದರೆ ಯಾವುದನ್ನ ಕರಿತಿದ್ರು, ಮಮ್ಮಿ ಅಂದರೆ ಏನು, ಮತ್ತು ಈಗ ಆಧುನಿಕ ಕಾಲದಲ್ಲಿ ನಾವು ಮಮ್ಮಿ ಅಂತ ಯಾರನ್ನ ಕರಿತೀವಿ, ಮಮ್ಮಿ ಅಂತ ಯಾಕೆ ಕರಿಬಾರ್ದು. ಸೊ ಇದನ್ನೆಲ್ಲನೂ ಕೂಡ ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮಮ್ಮಿ ಅಂತ ಕರೆಯೋದು ನಿಮಗೆ ಬಿಟ್ಟಂತಹ ವಿಚಾರ, ನೀವು ಕರೆಯೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಮಮ್ಮಿ ಅಂತ ಅಂದರೆ ಈಜಿಪ್ಟ್ನ ನಾಗರಿಕತೆಯಲ್ಲಿ ಮಮ್ಮಿ ಅಂತ ಯಾರನ್ನ ಕರಿತಿದ್ರು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಮಮ್ಮಿ ಅಂದರೆ ಈಜಿಪ್ಟ್ನ ನಾಗರಿಕತೆಯಲ್ಲಿ ಮಮ್ಮಿ ಅಂದರೆ ಸತ್ತ ಮನುಷ್ಯನ ಅಥವಾ ಪ್ರಾಣಿ ಆಗಿದ್ದು, ಅಂದರೆ ಸತ್ತ ಮನುಷ್ಯ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು, ಅದರ ಮೃದು ಅಂಗಾಂಶಗಳು, ಅಂದರೆ ಮೃದು ಅಂಗಾಂಶಗಳಂತಂದರೆ ಮನುಷ್ಯ ಅಥವಾ ಪ್ರಾಣಿಯ ಅಂಗಾಂಗಗಳು ಏನಿರುತ್ತೆ ಅವನ್ನ ಉದ್ದೇಶಪೂರ್ವಕವಾಗಿ ಅಥವಾ ಆಕಸ್ಮಿಕವಾಗಿ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದರಿಂದ ವಿಪರೀತ ಶೀತ, ಅತಿ ಕಡಿಮೆ ಆರ್ದ್ರತೆ ಅಥವಾ ಗಾಳಿಯ ಕೊರತೆಯಿಂದ ಸಂರಕ್ಷಿಸಲಾಗಿದೆ. ಇದರಿಂದ ಚೇತರಿಸಿಕೊಂಡಂತಹ ದೇಹವು ಮತ್ತಷ್ಟು ಕೊಳೆಯುವುದಿಲ್ಲ. ಈಗ ಒಬ್ಬ ಮನುಷ್ಯ ಸತ್ತ ನಂತರ ಒಂದು 2-3 ಡೇಸ್ ಆದಮೇಲೆ ಏನಾಗುತ್ತೆ, ಕೊಳೆಯೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಹಾಗೆ ಈಜಿಪ್ಟ್ನ ನಾಗರಿಕತೆಯಲ್ಲಿ ಒಬ್ಬ ಮನುಷ್ಯನ ದೇಹ ಆಗಿರ್ಬೋದು ಅಥವಾ ಒಬ್ಬ ಪ್ರಾಣಿಯ ದೇಹ ಆಗಿರ್ಬೋದು, ಅದನ್ನು ಕೊಳೆಯದೇ ಇರುವ ರೀತಿ ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಆ ಒಂದು ಮನುಷ್ಯನ ದೇಹ ಅಥವಾ ಪ್ರಾಣಿಯ ದೇಹಗಳು ಕೊಳೆಯೋದಕ್ಕೆ ಸಾಧ್ಯ ಆಗದೆ ಇರೋ ರೀತಿ ಅದನ್ನು ಯಾವ ರೀತಿ ಸಂರಕ್ಷಣೆ ಇಡಬೇಕು ಅನ್ನೋ ಒಂದು ನಾಗರಿಕತೆ ಮತ್ತು ಅವರಿಗೆ ಒಂದು ಸಂಸ್ಕೃತಿ ಯಾರಿಗೆ ಗೊತ್ತಿರುತ್ತೆ, ಈಜಿಪ್ಟ್ನ ನಾಗರಿಕತೆಯ ಜನರಿಗೆ ಗೊತ್ತಿರುತ್ತೆ. ಅದನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಅಂದರೆ ಅದು ಕೊಳೆಯದೇ ಇರುವ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇವರು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ತಂಪಾದ ಮತ್ತು ಶುಷ್ಕ ಪರಿಸ್ಥಿತಿಗಳು, ಕೆಲವು ಅಧಿಕಾರಿಗಳು ಈ ಪದದ ಬಳಕೆಯನ್ನು ಉದ್ದೇಶಪೂರ್ವಕವಾಗಿ ಅಥವಾ ರಾಸಾಯನಿಕಗಳೊಂದಿಗೆ ಹೆಂಬಾಲ್ ಮಾಡಲಾದ ದೇಹಗಳಿಗೆ ನಿರ್ಬಂಧಿಸುತ್ತಾರೆ. ಆದರೆ ಆಕಸ್ಮಿಕವಾಗಿ ಒಣಗಿದ್ದ ದೇಹಗಳನ್ನು ಮುಚ್ಚಲು ಪದದ ಬಳಕೆಯು ಕನಿಷ್ಠ 17ನೇ ಶತಮಾನದ ಆರಂಭದಲ್ಲಿತ್ತು ಅನ್ನೋದನ್ನು ತಿಳಿಸ್ತಾರೆ. ಅಂದರೆ ದೇಹವನ್ನು ಒಣಗಿಸಿದ ದೇಹವನ್ನು ಮುಚ್ಚಲು ಯಾವ ರೀತಿ ಯಾವಾಗ ಪ್ರಾರಂಭವಾಯಿತು ಅನ್ನೋದನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಅದು ಯಾವಾಗ ಅಂದರೆ 17ನೇ ಶತಮಾನದ ಆರಂಭದಲ್ಲಿ ಕನಿಷ್ಠ ಬಳಕೆಗೆ ಬಂತು ಅನ್ನೋದನ್ನು ಇವರು ತಿಳಿಸ್ತಾ ಹೋಗ್ತಾರೆ. ಹೀಗೆ ಅಸಾಮಾನ್ಯ ಪರಿಸ್ಥಿತಿಗಳ ಮೂಲಕ ನೈಸರ್ಗಿಕ ಸಂರಕ್ಷಣೆಯ ಪರಿಣಾಮವಾಗಿ ಮತ್ತು ಸಾಂಸ್ಕೃತಿಕ ಕಲಾಕೃತಿಗಳಾಗಿ ಮಾನವರು ಮತ್ತು ಪ್ರಾಣಿಗಳ ಮಮ್ಮಿಗಳು ಪ್ರತಿ ಖಂಡದಲ್ಲಿ ಕಂಡುಬರುತ್ತವೆ. ಅಂದರೆ ನಾವು ಮಾನವರ ಮತ್ತು ಪ್ರಾಣಿಗಳ ಮಮ್ಮಿಗಳು ಅಂದರೆ ಶವ ಅಂತ ನಾವು ಕರಿತೀವಿ. ಆ ಮನುಷ್ಯ ಸತ್ತಂತಹ ದೇಹಗಳಾಗಿರ್ಬೋದು ಅಥವಾ ಪ್ರಾಣಿಗಳು ಸತ್ತಂತಹ ದೇಹಗಳಾಗಿರ್ಬೋದು, ಅವನ್ನ ಯಾವ ರೀತಿ ಸಂರಕ್ಷಿಸಿ ಇಡಬೇಕಾಗತ್ತೆ ಅನ್ನೋದನ್ನು ಈಜಿಪ್ಟ್ನವರು ಹೇಳ್ತಾ ಹೋಗ್ತಾರೆ. ಮತ್ತು ಇದು ಎಲ್ಲ ಸಾಂಸ್ಕೃತಿಕವಾಗಿ ಕಲಾಕೃತಿಗಳನ್ನು ಮಾಡಿಡುವಂಥದ್ದು. ಮತ್ತು ಪ್ರತಿ ಖಂಡದಲ್ಲೂ ಕೂಡ ಈಗ ನಮಗೆ ಇದು ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದೆ ಅಷ್ಟು ಖಂಡಗಳು ಕೂಡ ಕಂಡು ಬರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಇಲ್ಲಿ ಅನೇಕ ಈಜಿಪ್ಟಿನ ಪ್ರಾಣಿ ಸುರಕ್ಷಿತ ಶವಗಳು ಪವಿತ್ರವಾದ ಹೈಬಿಸ್ ಮತ್ತು ರೇಡಿಯೋ ಕಾರ್ಬನ್ ಡೇಟಿಂಗ್ ಈಜಿಪ್ಟಿನ ಹೈಬಿಸ್ ಮಮ್ಮಿಗಳನ್ನು ಉಲ್ಲೇಖಿಸಲಾಗಿದೆ ಎಂದು ಸೂಚಿಸುತ್ತದೆ. ಇದು ಸರಿಸುಮಾರು 450 ಮತ್ತು 250 BC ಅಂದರೆ ಕ್ರಿಸ್ತಪೂರ್ವ ನಡುವೆ ಬೀಳುತ್ತದೆ ಅನ್ನೋದನ್ನು ತಿಳಿಸ್ತಾರೆ. ಅಂದರೆ ಮಮ್ಮಿ ಅಂತ ನೋಡಿದಾಗ ಅಥವಾ ಮಮ್ಮಿಫಿಕೇಶನ್ ಅಂತ ನಾವು ನೋಡಿದಾಗ ಯಾರ್ಯಾರು ಅದ್ರ ಬಗ್ಗೆ ತಿಳಿಸಿದ್ದಾರೆ ಮತ್ತು ಯಾವ ಆಧಾರಗಳು ನಮಗೆ ಮಮ್ಮಿಗಳು ಮತ್ತು ಮಮ್ಮಿಫಿಕೇಶನ್ ಬಗ್ಗೆ ಆಧಾರಗಳು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ ಅನ್ನೋದನ್ನು ಈ ಒಂದು ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಪ್ರಾಚೀನ ಈಜಿಪ್ಟಿನ ಮಮ್ಮಿಗಳ ಜೊತೆಗೆ ಉದ್ದೇಶಪೂರ್ವಕವಾಗಿ ಮಮ್ಮಿಫಿಕೇಶನ್, ಅಂದರೆ ಈ ಮಮ್ಮಿಫಿಕೇಶನ್ ಅಂದರೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮಮ್ಮಿಫಿಕೇಶನ್ನ ಯಾವ ರೀತಿ ಮಾಡ್ತಾರೆ, ಆ ಮಮ್ಮಿ ಅಂದರೆ ಆ ಮನುಷ್ಯನ ದೇಹವನ್ನು ಯಾವ ರೀತಿ ಸಂರಕ್ಷಿಸಿ ಇಡ್ತಾರೆ, ಅದರ ಪ್ರೊಸೀಜರ್ ಏನು, ವಿಧಾನಗಳೇನು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇಲ್ಲಿ ಮಮ್ಮಿ ಅಂದರೆ ಏನು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ. ಅಮೆರಿಕ ಮತ್ತು ಏಷ್ಯಾದ ಪ್ರದೇಶಗಳಲ್ಲಿ ಅತ್ಯಂತ ಶುಷ್ಕ ಹವಾಮಾನದೊಂದಿಗೆ ಹಲವಾರು ಪ್ರಾಚೀನ ಸಂಸ್ಕೃತಿಗಳ ಲಕ್ಷಣವಾಗಿದೆ. ಇದು ಉತ್ತರ ಅಮೆರಿಕಾದ ನೆವಾಡಾದ
ಪಾಲನ್ನ ಸ್ಪಿರಿಟ್ ಕೇವ್ ಮಮ್ಮಿಗಳನ್ನು ನಿಖರವಾಗಿ 9400 ವರ್ಷಗಳಷ್ಟು ಹಳೆಯದಾಗಿ ಗುರುತಿಸಲಾಗಿದೆ. ಅಂದರೆ ಮಮ್ಮಿಗಳ ನಿಖರವಾಗಿ ನಾವು ನೋಡೋದಾದರೆ 9400 ವರ್ಷಗಳ ಹಳೆಯದಾಗಿ ಯಾವುದನ್ನು ಗುರುತಿಸಿದ್ದಾರೆ? ಉತ್ತರ ಅಮೆರಿಕಾದ ನೆವಾಡಾದ ಪಾಲನನ್ನ ಸ್ಪಿರಿಟ್ ಕೇವ್ ಮಮ್ಮಿಗಳನ್ನು ಇವರು ಏನು ಮಾಡಿದ್ದಾರೆ, ನಿಖರವಾಗಿ ಗುರುತಿಸಿದ್ದಾರೆ ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಆವಿಷ್ಕಾರದ ಮೊದಲು ತಿಳಿದಿರುವ ಅತ್ಯಂತ ಹಳೆಯ ಉದ್ದೇಶಪೂರ್ವಕ ಮಮ್ಮಿ ಒಂದು ಮಗು. ಹಳೆಯ ಉದ್ದೇಶಪೂರ್ವಕ ಮಮ್ಮಿ ಯಾವುದಂದ್ರೆ ಒಂದು ಮಗು. ಅದು ಚಿಂಚೋರ ಮಮ್ಮಿಗಳಲ್ಲಿ ಒಂದಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ಇದು ಚಿಲಿಯ ಕ್ಯಾಮರೋನ್ಸ್ ಕಣಿವೆಯಲ್ಲಿ ಕಂಡುಬರುತ್ತೆ. ಇದು ಸುಮಾರು ಕ್ರಿಸ್ತಪೂರ್ವ 550ರಲ್ಲಿದೆ. ಇದು ತಿಳಿದಿರುವ ಅತ್ಯಂತ ಹಳೆಯ ನೈಸರ್ಗಿಕವಾಗಿ ರಕ್ಷಿತ ಮಾನವ ಶವವು 6000 ವರ್ಷಗಳಷ್ಟು ಹಳೆಯದಾದ ಒಂದು ಕತ್ತರಿಸಿದ ತಲೆಯಾಗಿದೆ ಅನ್ನೋದನ್ನು ಇವರು ತಿಳಿಸ್ತಾರೆ. ಇದು 1936ರಲ್ಲಿ ಅರ್ಜೆಂಟೀನಾದ ಕುವಾಡೆ ಲಾಸ್ ಮೆಮಿಯಾಸ್ನಲ್ಲಿ ಕಂಡುಬಂದಿದೆ. ಇಲ್ಲಿ ಅರ್ಜೆಂಟೀನಾದ ಕುವಾಡೆ ಲಾಸ್ ಮೆಮೋಯಾಸ್ನಲ್ಲಿ ಕಂಡುಬಂದಿದೆ. ಯಾವುದು ಅಂದರೆ ನೈಸರ್ಗಿಕವಾಗಿ ರಕ್ಷಿಸಿದಂತಹ ಮಾನವ ಶವವನ್ನು 600 ವರ್ಷಗಳಷ್ಟು ಹಳೆಯದಾದ ಒಂದು ಕತ್ತರಿಸಿದ ತಲೆಯಾಗಿದೆ ಅನ್ನೋದನ್ನು, ಇದು ಕ್ರಿಸ್ತಪೂರ್ವ 550ರಲ್ಲಿ ಇತ್ತು ಅನ್ನೋದನ್ನು ತಿಳಿಸ್ತಾರೆ. ಹಾಗೆ 1936ರಲ್ಲಿ ಅರ್ಜೆಂಟೀನಾದ ಕುವಾಡೆ ಲಾಸ್ ಮೆಮೋಯಾಸ್ನಲ್ಲಿ ಕಂಡು ಬಂದಿದೆ ಅನ್ನೋದನ್ನು ಇವರು ತಿಳಿಸ್ತಾರೆ. ಹೀಗೆ ಮಮ್ಮಿ ಅಂದರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಮಮ್ಮಿ ಎಂಬ ಅರ್ಥವನ್ನು, ಉತ್ಪತ್ತಿ ಯಾವ ರೀತಿ ಆಯಿತು ಮತ್ತು ಮಮ್ಮಿ ಅಂದರೆ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮಮ್ಮಿ ಎಂಬ ಇಂಗ್ಲಿಷ್ ಪದವು ಮಧ್ಯಕಾಲೀನ ಲ್ಯಾಟಿನ್ ಮುಮಿಯಾದಿಂದ ಬಂದಿದೆ. ಯಾವುದು? ಮಮ್ಮಿ ಎಂಬ ಪದ ಇಂಗ್ಲಿಷ್ ಪದವು ಮಧ್ಯಕಾಲೀನ ಲ್ಯಾಟಿನ್ ಮುಮಿಯಾದಿಂದ ಬಂದಿದೆ. ಇದು ಮಧ್ಯಕಾಲೀನ ಅರೇಬಿಕ್ ಪದ, ಅಂದರೆ ಮಧ್ಯಕಾಲೀನ ಅರಬಿಕ್ ಪದ ಮುಮಿಯಾದಿಂದ ಎರವಲು ಪಡೆಯಲಾಗಿದೆ. ಇದರ ಅರ್ಥ ಎಂಬಲ್ ಮಾಡಿದ ಶವ, ಹಾಗೆಯೇ ಬಿಟುಮಿನಸ್ ಎಂಬಾಮಿಂಗ್ ವಸ್ತು. ಈ ಪದವು ಪರ್ಷಿಯನ್ ಭಾಷೆಯಿಂದ ಎರವಲನ್ನು ಪಡೆದುಕೊಂಡಿದೆ. ಅಲ್ಲಿ ಇದು ಡಾಂಬರು ಎಂದರ್ಥ ಮತ್ತು ಮೇಣ ಅಂದರೆ ಮೇಣ ಪದದಿಂದ ಬಂದಿದೆ ಅನ್ನೋದನ್ನು ತಿಳಿಸುತ್ತೆ. ಹೀಗೆ ಶವವನ್ನು ಒಣಗಿಸುವ ಮೂಲಕ ಸಂರಕ್ಷಿಸಲಾಗಿದೆ. ಅಂದರೆ ಮೃತದೇಹವನ್ನು ಅಥವಾ ಒಬ್ಬ ಮನುಷ್ಯ, ಒಬ್ಬ ಪ್ರಾಣಿಯ ದೇಹವನ್ನು ಏನು ಮಾಡ್ತಾರೆ, ಒಣಗಿಸುವ ಮೂಲಕ ಸಂರಕ್ಷಿಸಲಾಗಿದೆ ಅನ್ನೋದನ್ನು ತಿಳಿಸುತ್ತೆ ಎಂಬ ಅರ್ಥವು ಮಧ್ಯಕಾಲೀನ ನಂತರ ಅಭಿವೃದ್ಧಿಗೊಂಡಿದೆ ಅನ್ನೋದನ್ನು ತಿಳಿಸುತ್ತೆ. ಹೀಗೆ ಮಧ್ಯಕಾಲೀನ ಇಂಗ್ಲಿಷ್ ಪದ ಮಮ್ಮಿಯನ್ನು ಸಂಪೂರ್ಣ ಶವಕ್ಕಿಂತ ಹೆಚ್ಚಾಗಿ ಮಮ್ಮಿಗಳ ವಸ್ತುವಿನ ವೈದ್ಯಕೀಯ ತಯಾರಿಕೆ ಎಂದು ವ್ಯಾಖ್ಯಾನಿಸಲಾಗಿದೆ. ಈಗ ಏನು ಮಾಡ್ತಾರೆ, ವೈಜ್ಞಾನಿಕವಾಗಿ ಈಗ ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ಒಬ್ಬ ಮನುಷ್ಯನ ದೇಹವನ್ನು ಸತ್ತ ನಂತರ ಏನು ಮಾಡ್ತಾರೆ, ಅದನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಇಡೀ ಪಾರ್ಟ್ಸ್ಗಳೆಲ್ಲ ಏನೇನು ಯಾವ್ಯಾವ ರೀತಿ ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಅದನ್ನು ಉಪಯೋಗಿಸ್ಕೊಂಡು ಹೇಳ್ಕೊಡುವಂಥದ್ದೆಲ್ಲ ನಾವು ನೋಡ್ಬೋದು. ಅಂದರೆ ಪಾರ್ಟ್ಗಳನ್ನು ಕೊಯ್ದು ಮತ್ತು ಅದನ್ನು ಯಾವ್ಯಾವ ಪಾರ್ಟ್ ಯಾವ್ಯಾವ ರೀತಿ ಇದೆ ಅದನ್ನೆಲ್ಲನೂ ಕೂಡ ಡಾಕ್ಟರ್ಸ್ ಏನು ಮಾಡ್ತಾರೆ, ಅದನ್ನು ಸಂಶೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಇದು ಅವ್ರಿಗೆ ಹೆಚ್ಚು ಉಪಯೋಗ ಆಗುವಂಥದ್ದನ್ನ ನಾವು ನೋಡ್ಬೋದು. ಹೀಗೆ ಮಧ್ಯಕಾಲೀನ ಇಂಗ್ಲಿಷ್ ಪದ ಮಮ್ಮಿಯನ್ನು ಸಂಪೂರ್ಣ ಶವಕ್ಕಿಂತ ಹೆಚ್ಚಾಗಿ ಮಮ್ಮಿಗಳ ವಸ್ತುವಿನ ವೈದ್ಯಕೀಯ ತಯಾರಿಕೆಗೆ, ಅಂದರೆ ವೈದ್ಯಕೀಯ ವಿಜ್ಞಾನಕ್ಕೆ ಅಥವಾ ವೈದ್ಯಕೀಯ ಯಾರು ಮಾಡ್ತಿರ್ತಾರೆ, ಡಾಕ್ಟರ್ಸ್ ಯಾರಿರ್ತಾರೆ, ಅವರು ಕಲಿಯುವಂತಹ ಸಂದರ್ಭದಲ್ಲಿ ಈ ಒಂದು ದೇಹಗಳನ್ನು ಬಳಕೆಯನ್ನು ಮಾಡಿಕೊಂಡು ಯಾವ ರೀತಿ ಕಲಿತಾ ಹೋಗ್ತಾರೆ ಅನ್ನೋದನ್ನ ಇದು ಹೆಚ್ಚು ಬಳಕೆಯನ್ನು ಮಾಡ್ಕೊಳ್ಳೋವಂಥದ್ದನ್ನ ನಾವು ನೋಡ್ಬೋದು. ಅದನ್ನು ವಸ್ತುವಿನ ವೈದ್ಯಕೀಯ ತಯಾರಿಕೆ ಎಂದು ವ್ಯಾಖ್ಯಾನಿಸಲಾಗಿದೆ. ರಿಚರ್ಡ್ ಅಕ್ಲುಯೆಟ್ 1599 ಕ್ರಿಸ್ತಶಕ 1599ರಲ್ಲಿ ಈ ಮೃತದೇಹಗಳು ಫಿಸಿಸ್ಟಿಯನ್ನರು ಮತ್ತು ಅಪೋಥೆಕರಿಗಳು ಮಾಡುವ ಮಮ್ಮಿ ಎಂದು ದೂರಿದರು. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಮ್ಮನ್ನು ನುಂಗುವಂತೆ ಮಾಡುತ್ತದೆ, ಅಂದರೆ ಪದಾರ್ಥಗಳನ್ನು ಮಮ್ಮಿಯ ಎಂದು ಕರೆಯಲಾಯಿತು ಅನ್ನೋದನ್ನು ತಿಳಿಸ್ತಾರೆ. ಹಾಗೆ OED ಮಮ್ಮಿಯನ್ನು ಮನುಷ್ಯನ ದೇಹ ಅಥವಾ ಪ್ರಾಣಿಗಳ ಶವ ಸಂಸ್ಕಾರ, ಅಂದರೆ ಪ್ರಾಚೀನ ಈಜಿಪ್ಟಿನ ಅಥವಾ ಕೆಲವು ಸದೃಶ ವಿಧಾನದ ಪ್ರಕಾರ ಸಮಾಧಿಗಾಗಿ ಸಿದ್ಧತೆ ಎಂದು ವ್ಯಾಖ್ಯಾನಿಸುತ್ತದೆ. ಹೀಗೆ ಕ್ರಿಸ್ತಶಕ 1615ರಿಂದ ನಂತರದ ಮೂಲಗಳನ್ನು ಉಲ್ಲೇಖಿಸಲಾಗುತ್ತೆ. ಹಾಗೆ ಆದಾಗ್ಯೂ ಚೇಂಬರ್ಸ್ ಸೈಕ್ಲೋಪೀಡಿಯಾ ಮತ್ತು ವಿಕ್ಟೋರಿಯನ್ ಪ್ರಾಣಿಶಾಸ್ತ್ರಜ್ಞ ಫ್ರಾನ್ಸಿಸ್ ಟ್ರೆವೆಲಿಯನ್
ಬಕ್ಲೈಡ್ ಮಮ್ಮಿಯನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಿದ್ದಾರೆ. ಸೂರ್ಯ ಅಥವಾ ಗಾಳಿಗೆ ಒಡ್ಡಿಕೊಳ್ಳುವುದರಿಂದ ಮಾನವ ಅಥವಾ ಪ್ರಾಣಿಗಳ ದೇಹವು ಶುಷ್ಕವಾಗಿರುತ್ತದೆ. ಇತಿಹಾಸ ಪೂರ್ವ ಹಿಮದಲ್ಲಿ ಹುದುಗಿರುವ ಪ್ರಾಣಿಗಳ ಹೆಪ್ಪುಗಟ್ಟಿದ ಮೃತ ದೇಹಕ್ಕೆ ಅನ್ವಯಿಸಲಾಗುತ್ತದೆ. ಹೀಗೆ ಹಲಿಯೋಡ್ಸ್ ಕುಲದ ಕಣಜಗಳನ್ನು ಮಮ್ಮಿ ಕಣಜಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವುಗಳು ತಮ್ಮ ಕ್ಯಾಟರ್ಪಿಲ್ಲರ್ ಬೇಟೆಯನ್ನು ಮಮ್ಮಿಗಳು ಎಂದು ಸುತ್ತುತ್ತವೆ. ಹೀಗೆ ಮಮ್ಮಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗೆ ಮಮ್ಮಿಯನ್ನು ಯಾವ ರೀತಿ ವ್ಯಾಖ್ಯಾನಿಸಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇದಿಷ್ಟನ್ನು ಕೂಡ ಮಮ್ಮಿ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮಮ್ಮಿಫಿಕೇಷನ್ ಅಂದರೆ ಈಜಿಪ್ಟಿನ ಕಾಲದಲ್ಲಿ, ಅಂದರೆ ಈಜಿಪ್ಟಿನ ನಾಗರಿಕತೆಯಲ್ಲಿ ಅವರು ಸಾಂಸ್ಕೃತಿಕವಾಗಿ ಇವರು ಇದನ್ನು ಆಚರಣೆಯನ್ನು ಮಾಡ್ತಿರೋವಂಥದ್ದನ್ನ ನಾವು ನೋಡ್ಬೋದು. ಹಾಗೆ ಅದ್ರ ಜೊತೆಗೆ ಏನಂತಂದರೆ ಅದನ್ನು ಯಾವ ರೀತಿ ಸಂರಕ್ಷಿಸಿಡ್ತಿದ್ರು ಮತ್ತು ಯಾಕೆ ಸಂರಕ್ಷಿಸಿಡ್ತಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.